ओम श्री गोविंदाय नमः। श्री महागणपतये नमः। श्री महागणपतये नमः। श्रीपादवल्लभ नरसिंह सरस्वती श्री गुरुदत्ताय नमः। ನಾನು ಮಾತಾಡ್ತೀನಿ, ನೀವು ಕೇಳ್ತೀರಿ. ಇಲ್ಲಿಂದ ಹೋದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಆದ್ರೆ ನಾವು ಏನು ಕೆಲಸ ಮಾಡ್ತೀವಲ್ಲ ಅದು ಶಾಶ್ವತವಾಗಿ ಸೂರ್ಯ ಚಂದ್ರ ಇರೋವರೆಗೂ ಅಥವಾ ನಮ್ಮ ಶರೀರದಲ್ಲಿ ಪ್ರಾಣ ಇರೋವರೆಗೂ ಏನಾದ್ರೂ ಉಳಿಬೇಕು ಅಂದ್ರೆ ಅದು ಹೇಳಿದ ಮಾತು ಅಥವಾ ಕೇಳಿದ ಮಾತು ಉಳಿಯೋದಿಲ್ಲ. ನಾವು ಮಾಡಿದ ಕೆಲಸ ಮಾತ್ರ ಉಳಿಯುತ್ತೆ. ಹಾಗಾಗಿ ನಾವೆಲ್ಲ ಒಂದು ಕೆಲಸ ಮಾಡೋಣ. ಪುಣ್ಯಪ್ರದವಾದ ಸಂದರ್ಭದಲ್ಲಿ ನಿಮ್ಮ ಊರಿನ ಆರಾಧ್ಯ ದೇವತೆಯ ಸನ್ನಿಧಿಯನ್ನೆಲ್ಲ ಕೂತಿದ್ದೀರಿ. ಆ ಮನಸ್ಥಿತಿ ಇಟ್ಟುಕೊಂಡು ಇಷ್ಟು ಹೊತ್ತು ಚಂದ ಮಾಡಿ ಅಮ್ಮನವರನ್ನ ದೇವರನ್ನ ಎಲ್ಲರನ್ನ ಸಂತೋಷವಾಗಿ ಸ್ವಾಗತ ಮಾಡಿ ಇಲ್ಲಿ ತನಕ ಬಂದಿದ್ದೀವಿ. ಇದು ಪೂರ್ತಿಯಾಗಿ ನಿಮ್ಮ ಮನೆಗೆ ಕಳೆದು ಹೋಗಬೇಕು ಅಂತ ಅಂದಾಗ ಒಂದು ಸಣ್ಣ ಕೆಲಸ ಮಾಡೋಣ. ಎಲ್ಲ ಸ್ವಲ್ಪ ನೇರ ಕುಡಿ, ಎಲ್ಲ ನೇರ ಮಾಡಿ ಕೊಡಿ. ನಾನು ಹೇಳ್ಕೊಡ್ತೇನೆ, ನೀವು ಹೇಳಿ. ಶಿವ ಚಿದಂಬರ 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 ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ. ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ. ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ. ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ. ಭಗವತಿಗೆ ಅಂದ್ರೆ ಜಗನ್ಮಾತೆ ಕುರುಸಲಾಮನಿಗೆ ದುರ್ಗಾ ಪರಮೇಶ್ವರಿಗೆ ಸಿಗರಹಳ್ಳಿ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ. ಇಂತಹ ಮಳೆಯಲ್ಲಿ, ಇಂತಹ ವಾತಾವರಣದಲ್ಲಿ ಸಾಮಾನ್ಯಕ್ಕೆ ಊರಿನ ಪರಿಪಾಠ ಏನು ಅಂತ ಜಾತ್ರೆಯಲ್ಲಿ ಬರ್ತಾ ಇದ್ರು. ಇವತ್ತು ಸಿಗರಹಳ್ಳಿ ಭಕ್ತರ ಮೇಲಿರುವ ಪ್ರೀತಿಯಿಂದ ಮಳೆಯಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಓಡಿಕೊಂಡು ಬಂದಿದ್ದಾರೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೋಸ್ಕರ. ಅದಕ್ಕೆ ಕಾರಣ ಏನು ಅಂದ್ರೆ ಅವಳ ತಾಯಿ, ನಾವೆಲ್ಲ ಮಕ್ಕಳು. ಅಮ್ಮನಿಗೆ ಮಕ್ಕಳಾದ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಪ್ರೀತಿಗೆ ಕಾರಣ ಬೇಕಿಲ್ಲ. ಈಗ ಕೆಲವರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ರಾಜರು ಬರ್ತಾರೆ, ಅಥವಾ ಸಿನಿಮಾ ಹೀರೋಗಳು ಇನ್ಯಾರೋ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅವರಿಗೆ ನಮ್ಮಿಂದ ಪ್ರಯೋಜನ ಇದೆ ಬರ್ತಾರೆ. ಒಂದು ಮತವನ್ನ ಅಪೇಕ್ಷೆ ಪಡ್ಲಿಕ್ಕೆ ದೊಡ್ಡ ಮನುಷ್ಯರು ಬರ್ತಾರೆ, ಅಥವಾ ನಮ್ಮನ್ನ ನೋಡಿ ಪ್ರಚಾರ ಮಾಡಿ ಅಂತ ಕೇಳಲಿಕ್ಕೆ ಸ್ವಲ್ಪ ಜನ ಬರ್ತಾರೆ. ಆದ್ರೆ ಅಮ್ಮ ಯಾಕೆ ಬರ್ತಾಳೆ ನಮ್ಮ ಹತ್ರ ಅಂದ್ರೆ ಅವಳಿಗೆ ಏನು ಬೇಕಿಲ್ಲ. ನನ್ನ ಮಕ್ಕಳನ್ನು ನಾನು ನೋಡಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಯಾವಾಗಲೂ ನಗುತ್ತಾ ಇರಬೇಕು, ನನ್ನ ಜೊತೆಗೆ ಇರಬೇಕು ಅನ್ನೋ ಏಕಮಾತ್ರ ಪ್ರೀತಿ. ಅದಕ್ಕೆ ಏನ್ ಹೇಳ್ತೀವಿ, ವ್ಯವಹಾರವೇ ಇಲ್ಲದ ಪ್ರೀತಿ. ಅವಳಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ. ಯಾವಾಗ ನಮಗೆ ಏನು ಬೇಕು ಏನು ಬೇಡ ಎಲ್ಲ ಕುಂದು ಕಥೆಗಳನ್ನ ನೋಡಿಕೊಳ್ತಾ ನಮ್ಮನ್ನು ಅನುಗ್ರಹ ಮಾಡ್ಲಿಕ್ಕೋಸ್ಕರ ಇವತ್ತು ಈ ಬಸವೇಶ್ವರನ ಸನ್ನಿಧಿಗೆ, ಬಸವೇಶ್ವರ ಯಾರು, ಈಶ್ವರ ಮತ್ತು ಪಾರ್ವತಿಯನ್ನ ನಿರಂತರ ಹೆಗಲ ಮೇಲೆ ಹೊರುವಂತ ಮನುಷ್ಯ ನಂದೀಶ್ವರ. ಅದೇ ನಂದಿಯೇ ಬಸವೇಶ್ವರರಾಗಿ ಬಂದಿದ್ದಾನೆ ಊರಿಗೆ. ಬಸವೇಶ್ವರನ ಒಂದು ತತ್ವ ಏನು, ಬಸವೇಶ್ವರ ಏನನ್ನು ಸಂಕೇತ ಮಾಡ್ತಾರೆ ಅಂತ ಹೇಳಿದ್ರೆ ನಿಯತ್ತಿನ ಸ್ವರೂಪ ಬಸವಣ್ಣ. ನೋಡಿ, ಈಶ್ವರನ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಬರ್ತಾರೆ, ಸಾವಿರಾರು ಕೋರಿಕೆಗಳನ್ನ ಕೇಳ್ಕೊಳ್ತಾರೆ. ಎಲ್ಲ ನಾವು ಹೀಗೆ ಬರ್ತೀವಿ, ಈಶ್ವರನಿಗೆ ಲಿಂಗಕ್ಕೆ ಕೈ ಮುಗಿದು ಹೋಗ್ತೀವಿ. ಆದ್ರೆ 24 ಗಂಟೆಯೂ ಈಶ್ವರನ ಮುಂದೆ ಯಾರು ಕೂತಿರ್ತಾರೆ ನಿಷ್ಠೆಯಿಂದ ಅಂತ ಹೇಳಿದ್ರೆ ಇದೇ ಬಸವೇಶ್ವರ, ನಂದೀಶ್ವರ. ಅವನಿಗೆ ಈಶ್ವರನ ಮೇಲೆ ಎಷ್ಟು ನಿಷ್ಠೆ ಇದೆ ಅಂದ್ರೆ ಅವರು ಆಚೀಚೆ ನೋಡಲ್ಲ. ಕಣ್ಣುಗಳು ನೇರ ಲಿಂಗವನ್ನೇ ನೋಡ್ತಾ ಇರ್ತಾರೆ, ಕಾಲುಗಳನ್ನು ಹೊಳಚಿಕೊಂಡು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಈಶ್ವರನ ಮುಂದೆ, ಧರ್ಮಸ್ವರೂಪನಾದ ಈಶ್ವರನ ಮುಂದೆ ಕೂತಿರ್ತಾನೆ. ನಾವೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ. ಇದು ನಮ್ಮ ಯಾವುದೋ ಪುಣ್ಯ ವಿಶೇಷದಿಂದ ಸನಾತನವಾದ ಧರ್ಮದಲ್ಲಿ ಹುಟ್ಟಿದ್ದೇವೆ. ಆ ಧರ್ಮ ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅನ್ನೋದು ಪುಣ್ಯ. ಆ ಭೂಮಿಯಲ್ಲಿ ಮತ್ತೆ ಭರತಖಂಡದಲ್ಲಿ ಹುಟ್ಟಿದ್ದೇವೆ, ಅದರಲ್ಲೂ ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ. ಮತ್ತೆ ಈ 2026ರಲ್ಲೂ ದೇವರ ಭಕ್ತಿ, ಸತ್ಪುರುಷರ ಮೇಲೆ ಭಕ್ತಿ, ಧರ್ಮಗಳಲ್ಲಿ ಮತ್ತೆ ಈ ತರ ಉತ್ಸವಗಳಲ್ಲಿ ಶ್ರದ್ಧೆ ಇರುವ ಮನೆತನದಲ್ಲಿ ಹುಟ್ಟಿದ್ದೇವೆ ಅಂದ್ರೆ ಅದು ನಮ್ಮ ಪುಣ್ಯ.
ಏನು ಅಂದ್ರೆ ಈ ಧರ್ಮ ಅಥವಾ ಭೂಮಿಯನ್ನು ಯಾವುದರ ಮೇಲೆ ನಿಂತಿದೆ ಅಂದ್ರೆ ನಮ್ಮ ಸನಾತನ ಧರ್ಮದಿಂದ ನಿಂತಿದೆ. ಸನಾತನ ಹಿಂದೂ ಧರ್ಮ ಏನಿದೆ ಅದು ಇನ್ನೂ ಇರೋದಕ್ಕೆ ಈ ಭೂಮಿಯಲ್ಲಿ ಇನ್ನ ಯಾವುದೇ ರೀತಿಯ ಪ್ರಳಯಗಳು, ಅಗ್ನಿ ಅವಘಡಗಳು, ಇನ್ನು ಏನೇನೋ ತೊಂದರೆ ದೇಶಗಳೇ ಹೊರದಾಡಿಕೊಂಡು ಸಾಯ್ಬೇಕಾದ್ರೆ ನಾವು ಭಾರತ ದೇಶದವರು ಶಾಂತವಾಗಿದ್ದೇವೆ ಎಂದರೆ ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಈ ರೀತಿಯ ಆಚರಣೆ, ಪೂಜೆ ಇವುಗಳೇ ಕಾರಣ. ಅಂತಹ ಶ್ರೇಷ್ಠವಾದ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ. ಕೆಲವು ಧರ್ಮಗಳೆಲ್ಲ ಇದ್ದಾವೆ, ಅವರಿಗೆ ಇಂಥ ಇಸ್ವಿಯಲ್ಲಿ ಹುಟ್ಟಿತು, ಇಂಥವರು ಈ ಧರ್ಮವನ್ನ ಮತವನ್ನು ಹುಟ್ಟಾಕಿದ್ರು, ಇಂತಹ ಗ್ರಂಥವನ್ನು ಬರೆದು ಈ ಧರ್ಮವನ್ನ ಹುಟ್ಟಾಕಿದ್ರು ಅಂತ ಹೇಳಿ ಧರ್ಮಗಳಿಗೆಲ್ಲ ಹೇಳಿದ್ದಾರೆ. ಆದರೆ ಈ ನಮ್ಮ ಸನಾತನ ಹಿಂದೂ ಧರ್ಮ ಏನಿದೆ ಇದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಇದು ಯಾವಾಗ ಹುಟ್ಟಿದ ಹಾಗಾದ್ರೆ ಅಂದ್ರೆ ಈ ಭೂಮಿ ಯಾವಾಗ ಹುಟ್ಟಿತೋ ಅವಾಗಲೇ ಈ ಧರ್ಮ ಹುಟ್ಟಿತು. ಭೂಮಿ ಹೇಗೆ ನಡಿಬೇಕು, ಮತ್ತೆ ಅದು ಹೇಗೆ ನಿಲ್ಲಬೇಕು, ಮತ್ತೆ ಈ ಭೂಮಿ ಹೇಗೆ ಮುಗಿಬೇಕು, ಇದನ್ನೆಲ್ಲ ಯಾವುದು ಹೇಳ್ತದೆ ಅಂದ್ರೆ ಅದು ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಈ ಹಿಂದೂ ಧರ್ಮ ಈಗ ನೀವು ಮನೆಯಲ್ಲಿ ಒಂದು ಫ್ರಿಡ್ಜ್ ಅಥವಾ ಫೋನ್ ತಗೊಂಡಾಗ ಒಂದು ಬುಕ್ ಕೊಡ್ತಾರೆ, ಇದನ್ನ ಹೇಗೆ ಆಪರೇಟ್ ಮಾಡಬೇಕು, ಇದನ್ನ ಹೇಗೆ ನಡೆಸಬೇಕು. ವಾಷಿಂಗ್ ಮೆಷಿನ್ ತಗೊಂಡ್ರೆ, ಫ್ರಿಡ್ಜ್ ತಗೊಂಡ್ರೆ ಇದನ್ನೆಲ್ಲ ಹೇಗೆ ನಡೆಸಬೇಕು ಅಂತ ನಿಯಮಗಳನ್ನು ಬರೆದ ಒಂದು ಪುಸ್ತಕ ಕೊಡ್ತಾರೆ. ಹಾಗೆ ಇಡೀ ಭೂಮಿಯನ್ನ ಏನಾದ್ರೂ ನಡೆಸಬೇಕು ಅಂತ ಏನಾದ್ರೂ ಒಂದು ವ್ಯವಸ್ಥೆ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ. ಅಂತಹ ಧರ್ಮದಲ್ಲಿ ನಾವೆಲ್ಲ ಬಂದಿದ್ದೇವೆ. ಈಗ ನಮ್ಮ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಇವತ್ತು ನೆನ್ನೆಯಿಂದಲ್ಲ, ಶತಮಾನಗಳಿಂದ ಯುಗಗಳಿಂದ ಯಾರ್ಯಾರೋ ಬಂದ್ರು. ಮುಂಚೆ ಎಲ್ಲ ರಾಕ್ಷಸರು ಬಂದ್ರು, ಅವರು ಬಂದು ನಮ್ಮ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಪ್ರಯತ್ನ ಮಾಡಿದ್ರು. ಅವರ ಕೈಯಲ್ಲಿ ಆಗಲಿಲ್ಲ. ಯಾಕೆ ಅಂದ್ರೆ ಭಗವಂತ ವಚನ ಕೊಟ್ಟಿದ್ದಾನೆ ಅರ್ಜುನನಿಗೆ, ಕುರುಕ್ಷೇತ್ರ ಯುದ್ಧ ನಡೀಬೇಕಾದ್ರೆ ಏನಂತ, ಯದಾ ಯದಾ ಹಿ ಧರ್ಮಸ್ಯ ಗ್ರಾಮ್ಯರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಮ್ಮ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ ಈ ನಮ್ಮ ಧರ್ಮವನ್ನ ಯಾವನೋ ಒಬ್ಬ ಮನುಷ್ಯ ರಕ್ಷಣೆ ಮಾಡ್ತಾ ಇಲ್ಲ. ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ತಾ ಇರೋದು ಯಾರು ಅಂದ್ರೆ ಈ ನಮ್ಮ ಧರ್ಮದ ರಕ್ಷಣೆಗೆ ಯಾವುದೋ ಮನುಷ್ಯರು ಬರ್ತಾ ಇಲ್ಲ. ಪದೇ 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 ತನ್ನ ಏಕಾಂತವನ್ನು ಬಿಟ್ಟು, ತನ್ನ ಆನಂದವನ್ನು ಬಿಟ್ಟು ಭಗವಂತ ಬೇರೆ ಬೇರೆ ಅವತಾರಗಳನ್ನ, ವೇಷಗಳನ್ನು ಹಾಕೊಂಡು ಬಂದು ಈ ಭೂಮಿಯಲ್ಲಿ ನಿಂತು ಈ ಧರ್ಮವನ್ನು ಮತ್ತೆ ನಿಲ್ಲಿಸ್ತಾ ಇದ್ದಾನೆ. ನಮಗೆಲ್ಲ ಹೇಳ್ತಾರೆ ಕೆಲವರು ಜನ, ಈಗ ವಿದೇಶಿಯರು ಬರ್ತಾರೆ, ಆಕ್ರಮಣ ಮಾಡಿದ್ರು, ದೇವಸ್ಥಾನವನ್ನು ಹೊಡೆದಾಕಿದ್ರು, ಗ್ರಂಥಗಳನ್ನ ಸುಟ್ಟು ಹಾಕಿದ್ರು, ಧರ್ಮವನ್ನು ಆಚರಣೆ ಮಾಡುವಂತ ನಮ್ಮಂತ ಶ್ರದ್ಧಾದ ಮನುಷ್ಯರನ್ನೆಲ್ಲ ಜಾತಿ ಮತ ಬೇರೆ ಅಂತ ದೂರ 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 ಮಾಡಿ ತುಂಡು ಮಾಡಿ ನಮ್ಮನ್ನು ಹೊಡೆದಾಕ್ಲಿಕ್ಕೆ ನೋಡಿದ್ರು. ಇಷ್ಟೆಲ್ಲ ಆದ್ರೂ ಮತ್ತೆ ಇವರ ಅಪ್ಪಂದ್ರುಗಳು ಮತ್ತೆ ಹುಟ್ಟಿ ಬಂದ್ರು ಕೂಡ ನಮ್ಮ ಸನಾತನ ಧರ್ಮವನ್ನ ಒಂದು ಇಂಚು ಅವರು ಬದಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇವತ್ತು ಸಿಗರನಹಳ್ಳಿ ಜನರು ತೋರಿಸ್ಕೊಟ್ಟಿದ್ದೀವಿ. ನೀವು ಯಾರೂ ಕೂಡ ಯಾವುದೋ ಮಠಗಳಲ್ಲೋ ಪಾಠಶಾಲೆಯಲ್ಲೋ ಅಧ್ಯಯನ ಮಾಡಿದವರಲ್ಲ. ಇವತ್ತು ನೀವು ಮಾಡಿದ ಆಚರಣೆಗಳೇ ಯಾವುದೇ ಪುಸ್ತಕದಲ್ಲಿ ಬರೆದಿಲ್ಲ. ಅಥವಾ ನಾವು ಭಗವಂತನನ್ನ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಅಥವಾ ಭಗವಂತನಿಗೆ ಈ ರೀತಿಯೆಲ್ಲ ಉತ್ಸವ ಮಾಡಬೇಕು ಅಂತ ನಿಮಗೆ ಯಾರು ಹೇಳಿಕೊಟ್ಟಿದ್ರು? ಆ ಮನಸ್ಥಿತಿ ನಿಮಗೆ ಎಲ್ಲಿಂದ ಬಂತು ಅಂದ್ರೆ ನಾವು ಈ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಮತ್ತು ಧರ್ಮವನ್ನ ಮಾಡಬೇಕು ಅನ್ನುವ ಶ್ರದ್ಧೆ ನಮಗೆ ರಕ್ತಗತವಾಗಿ ರಕ್ತದಲ್ಲೇ ಬಂದುಬಿಟ್ಟಿದ್ದೇವೆ. ಯಾರೋ ಒಂದು ಆಕ್ರಮಣ ಮಾಡೋದು, ಮತಾಂತರ ಮಾಡುವುದೆಲ್ಲ ನಮ್ಮ ದೇವಸ್ಥಾನವನ್ನು ಹೊಡೆದು ಹಾಕ್ಬೋದು, ನಮ್ಮ ಪುಸ್ತಕಗಳನ್ನು ಸುಟ್ಟು ಹಾಕ್ಬೋದು. ಆದರೆ ಇವತ್ತು ಇಷ್ಟು ಜನರ ಮನಸ್ಸಿನಲ್ಲಿ ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ಅಂತ ಏನು ಭಾವನೆ ಇದೆ ಅದನ್ನ ನಾಶ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವೇ ಹೇಗೆ ಅಂದ್ರೆ ಹಿಂದೂ ಧರ್ಮ ಅನ್ನೋದು ದೊಡ್ಡ ವೃಕ್ಷ ಆದ್ರೆ ನೀವು ಎಲ್ಲರೂ ಅದರ ಕೊಂಬೆಗಳು. ಆ ಕೊಂಬೆ ಮರ ಚೆನ್ನಾಗಿ ಇತ್ತು ಅಂದ್ರೆ ಆ ಮರದ ಬುಡಕ್ಕೆ ಯಾವಾಗ ನೀರು ಹಾಕ್ತಿರ್ತೀವಿ ಅಂದ್ರೆ ಆ ಮರದಲ್ಲಿ ಒಳ್ಳೆಯ ಹಣ್ಣು ಬಿಡುತ್ತದೆ, ಅದರಿಂದ ಜಗತ್ತಿಗೆ ಒಳ್ಳೆಯದಾಗುತ್ತೆ. ಜಗತ್ತು ಚೆನ್ನಾಗಿರ್ಬೇಕು ಅಂದ್ರೆ ಭಾರತ ಚೆನ್ನಾಗಿರ್ಬೇಕು. ಭಾರತ ಚೆನ್ನಾಗಿರ್ಬೇಕು ಅಂತಾದ್ರೆ ಅದರಲ್ಲಿ ಕರ್ನಾಟಕದಲ್ಲಿರುವ ನಾವೆಲ್ಲ ಏಕೀಕೃತವಾಗಿರಬೇಕು. ಕರ್ನಾಟಕ ಚೆನ್ನಾಗಿರಬೇಕು ಅಂದ್ರೆ ಹಾಸನ ಜಿಲ್ಲೆಯಲ್ಲಿರುವವರು ನಾವೆಲ್ಲ ಚೆನ್ನಾಗಿರ್ಬೇಕು. ಹಾಸನ ಜಿಲ್ಲೆಯೂ ಚೆನ್ನಾಗಿ ನಡಬೇಕು ಅಂದ್ರೆ ನಾವು ಸಿಗರನಹಳ್ಳಿಯವರು, ಹರಿಹರದವರು, 7 ಊರುಗಳವರು ಎಲ್ಲರೂ ನಾವೆಲ್ಲ ಅಣ್ಣ ತಗೊಂಡಿರು. ಜಗನ್ಮಾತೆಗೆ ಮಕ್ಕಳು ನಾವು. ಹಾಗಾಗಿ ಜಗನ್ಮಾತೆ 7 ಊರುಗಳಿಗೆ ಹೋಗ್ತಾಳೆ. ನಾವು ದೊಡ್ಡವರು, ನೀವು ಸಣ್ಣವರು ಅಂತ ನಾವುಗಳು ಮಾಡಿಕೊಂಡಿದ್ರು. ಜಗನ್ಮಾತೆಗೆ ಸಣ್ಣವನು ದೊಡ್ಡವನು ಬೇಡ ಭಾವ ಏನೂ ಇಲ್ಲ. ಅವಳ ದೃಷ್ಟಿಯಲ್ಲಿ ನಾವೆಲ್ಲರೂ ಅವಳ ಮಕ್ಕಳು ಮಾತ್ರ. ಹಾಗಾಗಿ ಅದೇ ಕಾರಣದಿಂದ ಅವಳು ಇವತ್ತು ನಿಮ್ಮ ಊರಿಗೆ ಆಗಮಿಸಿದ್ದಾಳೆ. ನಿಮ್ಮ ಊರಿನಲ್ಲಿ ನಾಳೆ ನಡೆಯುವಂತಹ ಬಸವೇಶ್ವರನ, ನಂದೀಶ್ವರನ ಒಂದು ಪ್ರತಿಷ್ಠೆಯನ್ನ, ಪುನಃ ಪ್ರತಿಷ್ಠೆ, ಕುಂಭಾಭಿಷೇಕವನ್ನ ತಾನು ನೆರವೇರಿಸಿಕೊಳ್ಳಲು ಬಂದಿದ್ದಾಳೆ. ಈಗ 2 ತಿಂಗಳ ಮುಂಚೆ
ಮೇ ತಿಂಗಳಲ್ಲಿ ವೈಶಾಖ ಮಾಸದಲ್ಲಿ ಶತಚಂಡಿ ಯಜ್ಞವನ್ನ ಅಮ್ಮನ ಸನ್ನಿಧಿಯಲ್ಲಿ ನಡೆಸ್ತು. ಅವಾಗ ಏನಾಯ್ತು, ಈ ಊರಿನ ದೇವತೆಗಳು ಎಲ್ಲ ಊರಿನ ದೇವತೆಗಳು ಕೂಡ ಏಕತ್ರ ಒಗ್ಗಟ್ಟಾದ್ರು. ಅದರ ಸಂಕೇತ ಏನು ಅಂದ್ರೆ ಭಗವತಿಯ ಸೇವೆಗೋಸ್ಕರ, ಅಮ್ಮನ ಸೇವೆಗೋಸ್ಕರ ಎಲ್ಲ ದೇವತೆಗಳು ಏಕತೆಯಾಗಿ ಬಂದು ಅಮ್ಮನವರ ಜೊತೆ ಸೇರಿ ಜಗತ್ತಿಗೆ ಲೋಕ ಕಲ್ಯಾಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಹಾಗೆ ಮನುಷ್ಯರಾದ ನಾವೆಲ್ಲರೂ ಸೇರಿ ಈ ಧರ್ಮಕ್ಕೋಸ್ಕರ, ಈ ನಮ್ಮ ಆಚಾರಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ ಒಗ್ಗಟ್ಟಾಗಿರಬೇಕು. ಈ ರೀತಿಯ ಕೆಲಸಗಳನ್ನ ಯಾವಾಗಲೂ ನಡೆಸ್ತಿರಬೇಕು. ಯಾವಾಗ ನಮಗೆ ಶಕ್ತಿ ಇರುತ್ತೋ, ಯಾವಾಗ ನಮಗೆ ದೇವರು ಬುದ್ಧಿ ಕೊಡ್ತಾನೋ ಅವಾಗೆಲ್ಲ ಇದನ್ನು ಆಚರಣೆ ಮಾಡಬೇಕು. ನನಗೆ ಇವತ್ತೇನು ಅನ್ನಿಸ್ತು ಅಂದ್ರೆ, ಇಲ್ಲಿಂದ ನಿಮ್ಮ ಬಾಣದೇವರು ನೀವೆಲ್ಲ ಪೂರ್ಣಾಹುತಿ ರೂಪದಲ್ಲಿ ಅಮ್ಮನವರಿಗೆ ಬಂದು ಸಮರ್ಪಣೆ ಮಾಡಿದ್ರಿ. ಬಹುಶಃ ಅಮ್ಮನವರಿಗೂ ನಿಮ್ಮ ಊರಿನ ದೇವತೆಗೂ ಅವತ್ತು ಮಾತುಕತೆ ಆಯ್ತೇನೋ ಯಾಗಶಾಲೆಯಲ್ಲಿ ಕೂತಾಗ. ನಾನು ನಿಮ್ಮ ಊರಿಗೆ ಬರ್ತೀನಿ, ನನಗೆ ನೀವೆಲ್ಲ ಸ್ವಾಗತ ಮಾಡಿ ನಿಮ್ಮೂರನ್ನು ನಾನು ಅನುಗ್ರಹ ಮಾಡಬೇಕು ಅಂತ ಜಗನ್ಮಾತೆ ಉಳಿಸಲಮ್ಮ ಸಂಕಲ್ಪ ಮಾಡಿದ್ದೇನೋ. ಹಾಗಾಗಿ ನಿಮ್ಮ ಊರಿನ ಹಿರಿಯರ ತಲೆಯಲ್ಲೆಲ್ಲ ಹುಳ ಬಿಟ್ಟುಕೊಳ್ರಿ. ಊರಿನಲ್ಲಿ ನಾವು ಮಾಡಬೇಕು, ಊರಿನಲ್ಲಿ ನಾವು ಚೆನ್ನಾಗಿ ಮಾಡಬೇಕು. ಇಲ್ಲದಿದ್ದರೆ ಇದು ನಮಗೆ ಅನಿಸ್ಬಿಡುತ್ತೆ, ಕೆಲವೊಂದು ದೊಡ್ಡ ಕೆಲಸ ಮಾಡಿದಾಗ ನಾವು ದೇವಸ್ಥಾನ ಕಟ್ಟಿದ್ವಿ, ನಾವು ಯಜ್ಞವನ್ನ ಮಾಡಿದ್ವಿ. ಯಾವುದು ನಾವು ಮಾಡೋದಲ್ಲ. ದೇವತೆಗಳಿಗೆಲ್ಲ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಮನಸ್ಥಿತಿ ಯಾವಾಗ ಬರುತ್ತೋ ಅವಾಗ ನಮ್ಮ ಮನಸ್ಸಿನಲ್ಲಿ ಅವರು ಪ್ರವೇಶ ಮಾಡಿ, ನಮ್ಮ ಮನಸ್ಸಿನಲ್ಲಿ ನಾನು ದೇವಸ್ಥಾನ ಕಟ್ಟಬೇಕು, ನಾನು ಸಾವಿರಾರು ಜನಕ್ಕೆ ಅನ್ನದಾನ ಮಾಡಬೇಕು, ಮತ್ತೆ ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವ ಸಂಕಲ್ಪವನ್ನ ಭಗವಂತ ನಮಗೆ ಕೊಡ್ತಾನೆ. ಆ ರೀತಿ ಜಗನ್ಮಾತೆ ತುಳಸರನ್ನ ದುರ್ಗಾ ಪರಮೇಶ್ವರಿ ಮತ್ತೆ ಬಸವೇಶ್ವರರ ಅವಿನಾಭಾವ ಸಂಬಂಧವನ್ನ ಮತ್ತೆ ಎತ್ತಿ ತೋರಿಸಲಿಕ್ಕೋಸ್ಕರ ಈ ದಿನವನ್ನ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಅತ್ಯಂತ ವೈಭವಪೂರ್ಣವಾಗಿ ಜಗನ್ಮಾತೆ ಅಲ್ಲಿಂದ ಓಡಿಕೊಂಡು ನಮಸ್ಕಾರ ಬಂದಿದ್ದಾರೆ. ಬರೋದಂದ್ರೆ ಇವತ್ತು ರಾತ್ರಿ ಇಲ್ಲೇ ಉಳಿದು ನಾಳೆ ಅನುಗ್ರಹ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ. ಇದು ಇಲ್ಲಿಗೆ ನಿಲ್ಲೋದು ಬೇಡ. ಯಾರೇ ಬಂದು ನಿಮ್ಮನ್ನ ಅಲ್ಲುಗಾಡಿಸಿದರು ಬರ್ತಾರೆ. ರಾಜಕೀಯ ಕಾರಣಗಳಿಗೋಸ್ಕರ ನಿಮ್ಮಲ್ಲಿ ಭೇದವನ್ನ, ನೀವು ಇಂತಹವರು, ಇಂತಹ ಪಂಗಡದವರು ಇತ್ಯಾದಿ ಭೇದಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾವ ಪ್ರಯತ್ನಗಳಿಗೂ ನಾವು ಜಗ್ಗಬಾರದು. ನಾವು ನಮ್ಮ ಮನೆಯಲ್ಲಿ ಯಾವುದೇ ಆಚಾರ ವಿಚಾರಗಳನ್ನು ಇಟ್ಕೊಂಡಿದ್ರು ಕೂಡ ನಾವು ಒಂದು ಕಡೆ ಸೇರಿದಾಗ ನಾವೆಲ್ಲ ಸನಾತನ ಹಿಂದೂ ಧರ್ಮದವರು ಅನ್ನುವ ಭಾವನೆ ನಮಗೆ ಯಾವಾಗಲೂ ಇರಬೇಕು. ಆಮಿಷಗಳನ್ನು ತೋರಿಸ್ತಾರೆ, ದುಡ್ಡು ಕೊಡ್ತೀವಿ ನಮ್ಮ ಕಡೆ ಬನ್ನಿ, ಅಥವಾ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಬನ್ನಿ, ಅಥವಾ ನಿಮ್ಮ ಈ ಆಚರಣೆಗಳನ್ನ ಬಿಟ್ಟುಬಿಡಿ, ನಿಮಗೆ ಅಂತ ವ್ಯವಸ್ಥೆ ಮಾಡ್ತೀವಿ ಅಂತ. ನೋಡಿ, ಇವತ್ತು ಅಷ್ಟು ಚಂದ ಮಾಡಿ ಅಲ್ಲಿ ಕಲ್ಯಾಣಿ ನಂತರ ಎಲ್ಲ ಈ ದಾಸ ಪರಂಪರೆಯ ದಾಸ ಒಂದು ತತ್ವವನ್ನು ಏನ್ ಆಚರಣೆ ಮಾಡಿದ್ರಿ, ಇದು ಮುಂದುವರಿಬೇಕು ಅಂದ್ರೆ ಏನು ಮಾಡಬೇಕು? ನಿಮ್ಮ ಕಾಲಕ್ಕೆ ಇದು ನಿಂತು ಹೋಗಬಾರದು. ಇದು ಮತ್ತೆ ಸೂರ್ಯ ಚಂದ್ರ ನಿಮ್ಮವರೆಗೂ ಬರಬೇಕು ಅಂದ್ರೆ ಹಿಂದೆ ನನ್ನ ಹಿರಿಯರು ತಾತ ಮುಂತಾದವರು ಇವಾಗ ನಮಗೆ ಏನೂ ಇಲ್ಲ, ಆರಾಮಾಗಿದ್ದೇವೆ. ಆ ಕಾಲದಲ್ಲಿ ಯಾವ್ಯಾವ ಒಂದು ಆಕ್ರಮಣ ಮಾಡ್ತಿದ್ರು, ಯಾವ್ಯಾವ ಒಂದು ದಾಳಿ ಮಾಡ್ತಿದ್ರು. ಅಂತಹ ದಾಳಿಗಳ ನಡುವೆಯೂ ನಮ್ಮ ತಂದ ಆಚರಣೆ ಬಂದಿದೆ ಅಂದ್ರೆ ನಾವು ಅದನ್ನ ಇಲ್ಲಿಗೆ ನಿಲ್ಲಿಸಬಾರದು. ನಮ್ಮ ಮುಂದಿನ ತಲೆಮಾರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಈ ಆಚರಣೆಗಳನ್ನು ಮಾಡಬೇಕು. ಇನ್ನು 20 ವರ್ಷ ಬಂದು ನೋಡ್ಬಿಟ್ಟು ಈ ನಮ್ಮ ದಾಸ ಪರಂಪರೆಯ ರೀತಿಯಲ್ಲಿ ನೀವು ಅರ್ಚನೆ ಮಾಡಿ ಸ್ತೋತ್ರ ಮಾಡಿ ಅಂದ್ರೆ ನಮಗೆ ಬರಲ್ಲ ಅಂದ್ಬಿಟ್ರೆ ನಿಮ್ಮ ಪರಂಪರೆ ನಾಶ ಆಗಿ ಹೋಗ್ತದೆ. ನಮ್ಮಿಂದ ನಮ್ಮ ಇಂತಹ ಭವ್ಯವಾದ ಸಂಸ್ಕೃತಿ, ಆಚಾರ ವಿಚಾರಗಳು ನಮ್ಮ ಕೇವಲ ಆಮಿಷಗಳಿಗೆ ಅಥವಾ ಯಾವ ಒಂದು ಪ್ರೇರೇಪಣೆ ಮಾಡಿದ್ರು ಅಂದ್ರೆ ಇಲ್ಲ. ನೀವು ಏನೇ ಮಾಡಿ ನಾವು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ. ಕಟ್ಟು ಹಿಡಿದು ಮಾಡೇ ಮಾಡ್ತೀವಿ, ಮಾಡೇ ಇರ್ತೀವಿ. ನಾವೆಲ್ಲ ಹಿಂದೂ ಧರ್ಮದವರು. ನಮ್ಮ ಮನೆಯಲ್ಲಿ ನಮಗೆ ಏನೇ ಇರಲಿ, ಆದ್ರೆ ಊರಿನ ಆಚಾರ, ಊರಿನ ದೇವರು, ಜಾತ್ರೆ ಈ ವಿಚಾರಗಳು ಬಂದಾಗ ನಾವು ಏಕೀಕೃತವಾಗಿ ಒಗ್ಗಟ್ಟಿನಿಂದ ನಾವು ಇರ್ತೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಮತ್ತೆ ನೋಡಿ, ಒಂದೇ ಒಂದು ಕೋಲಿನಿಂದ ಅಥವಾ ಗಡ್ಡಿಯಿಂದ ನಡೆಸಕ್ಕಾಗೋದು ಆಗದೇ ಇಲ್ಲ. ಒಂದು 10 ಕೋಲುಗಳನ್ನು ಒಟ್ಟಿಗೆ ಸೇರಿಸಿ ಬಡಿದ್ರೆ ಅದು ನಾಶ ಆಗ್ತದೆ. ಹಾಗೆ ನಮ್ಮನ್ನ ನಾಶ ಮಾಡಲಿಕ್ಕೆ ಆಚೆ ಕಡೆಯಿಂದ ಯಾವ ದಾಳಿಗಳಿಂದಲೂ ಈ ಧರ್ಮವನ್ನ, ಈ ಸನಾತನ ಸಂಸ್ಕೃತಿಯನ್ನ, ಸಿಗರನಹಳ್ಳಿಯ ಆಚರಣೆಗಳನ್ನ ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಆಚರಣೆ ಏನಾದ್ರೂ ನಿಂತು ಹೋಗುತ್ತೆ ಅಂದ್ರೆ ಹೊರಗಿನ ಶತ್ರುಗಳಿಂದ ಕಾರಣ ಅಲ್ಲ, ನಮ್ಮಲ್ಲಿರುವ ಆಲಸ್ಯ, ನಮ್ಮಲ್ಲಿರುವ ವೈಮನಸ್ಯ. ಅವ್ರು ಮಾಡ್ತಾನಂತೆ, ಅವ್ರು ಮಾಡ್ಕೊಂಡೆ ಬಿಡು, ನಾವ್ ಯಾಕೆ ಹೋಗ್ಬೇಕು, ಅವ್ರು ಊರಿದ್ದು ನಾವ್ ಯಾಕೆ ಹೋಗ್ಬೇಕು, ಇವ್ರಿಗಿಂದ ನಾವ್ ಯಾಕೆ ಹೋಗ್ಬೇಕು, ನಾವ್ ಯಾಕೆ ಕಷ್ಟಪಡಬೇಕು, ಈ ತರ ಒಳಗಡೆ ನಮ್ಮ ಭಾವನೆಯಲ್ಲಿರುವ ಶತ್ರುಗಳ ಬಂದಾಗ ನಮ್ಗೆ ನಿಂತು ಹೋಗುತ್ತೆ ಹೊರತು ಆಚೆಯಿಂದ ಎಂತಹ ರಾಜ ಮಹಾರಾಜರುಗಳು ತಿರಂಗಿ ಹಾಕ್ಲಿ, ಬಾಂಬ್ ಹಾಕ್ಲಿ, ನಮ್ಮ ಧರ್ಮ ನಿಂತು ಹೋಗಲ್ಲ. ನಾವು ನೆನೆಸಿದ್ರೆ ನಿಂತು ಹೋಗುತ್ತೆ. ಆ ಕೆಲಸವನ್ನ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಇವತ್ತೇನು ಮಾಡಿದ್ದೀರಿ, ನಿಮ್ಮ ಊರಿನ ಸಂಸ್ಕೃತಿ ಏನಿದೆ, ನಿಮ್ಮ ಆಚಾರ ವಿಚಾರ, ನಿಮ್ಮ ಮನೆಯ ಪದ್ಧತಿಗಳೇನಿದೆ, ಇದ್ರ ಪಕ್ಷ ಮಾಡ್ತೀರಿ, ಪಕ್ಷ ಮಾಸ ಮಾಡ್ತೀರಿ, ಊರಿನ ಹಬ್ಬಗಳು ಮಾಡ್ತೀರಿ, ಜಾತ್ರೆ ಮಾಡ್ತೀರಿ, ಇದೆಲ್ಲ ನಿಮ್ಮ ಉದ್ಧಾರಕ್ಕೋಸ್ಕರ ಹಿರಿಯರು ಮಾಡಿಟ್ಟಿರುವಂತಹದ್ದು. ಇನ್ನು ಮಿಕ್ಕಿದ್ದೆಲ್ಲ ನಾವು ಮಾಡ್ಕೊಂಡಿರೋದು.
ದುಡಿಬೇಕು, ಮನೆ ಮಾಡಬೇಕು, ತೋಟ ಗದ್ದೆ ಇವೆಲ್ಲವೂ ಚೆನ್ನಾಗಿರಲಿ ಅಂತ ಈ ವ್ಯವಸ್ಥೆಯನ್ನ ನೋಡಿ. ಒಂದು ಬಸವಣ್ಣನ ಸನ್ನಿಧಿಯಲ್ಲಿ ನಾವೆಲ್ಲ ಹೇಗೆ ಸೇರಿದ್ದೀವಿ ಅಂದ್ರೆ ತಾಯಿಯ ಮಡಿಲಲ್ಲಿ ಮಕ್ಕಳೆಲ್ಲ ಸೇರಿದ ಹಾಗೆ ಯಾರಿಗೂ ಮನಸ್ಸಿನಲ್ಲಿ ಏನೇ ದ್ವೇಷ ಭಾವ ಏನಿದ್ರೂ ಕೂಡ ಅದನ್ನೆಲ್ಲ ಮರೆತು ನಮ್ಮ ದೇವರು ಅಂತ ಹೇಳಿ ಕೂತಿದ್ದೀವಲ್ಲ, ಈ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಗುರುಗಳು ನಮ್ಮ ಹಿಂದಿನಿಂದ ಬಂದ ಪೂರ್ವಜರೆಲ್ಲ ಈ ದೇವಸ್ಥಾನಗಳ ವ್ಯವಸ್ಥೆ ಆಚಾರ ವಿಚಾರಗಳ ವ್ಯವಸ್ಥೆಯನ್ನು ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಅದೆಲ್ಲ ಬಿಡಬಾರದು. ಸಿಗರನಹಳ್ಳಿಯಲ್ಲಿ ಬಹುಶಃ ಹಿಂದಿನ ನಿಮ್ಮ ಪೂರ್ವಜರೆಲ್ಲ ಧರ್ಮಕ್ಕೋಸ್ಕರ ರಾಜ ಮಹಾರಾಜರ ಜೊತೆ ಹೋರಾಡಿದವರು ಅಂತ ನನಗೆ ಅನ್ಸತ್ತೆ. ಯಾವಾಗ್ಲೂ ಯಾರು ಸಾಮಾನ್ಯ ಮನುಷ್ಯರನ್ನ ಖಡ್ಗವನ್ನ ಕತ್ತಿಯನ್ನ ಹಿಡಿದು ನಿಮ್ಮ ವಂಶಜರು ಯಾರೋ ಪೂರ್ವಜರು ಯುದ್ಧವನ್ನು ಮಾಡಿದವರೇ ಇರಬೇಕು. ಈ ಮಣ್ಣು ವೀರತ್ವ ಇದೆ ಈ ಮಣ್ಣಿನಲ್ಲಿ ಮತ್ತೆ ಈ ಜನಗಳಲ್ಲಿ ಎಷ್ಟೇ ಹೊರಟಾಗಿ ಜನಗಳು ಕಂಡರೂ ಅವರ ಮನಸ್ಸು ಮೃದುವಾಗಿದೆ. ನಮ್ಮ ಧರ್ಮವನ್ನು ನಡೆಸಬೇಕು, ನಮ್ಮ ದೇವಸ್ಥಾನವನ್ನು ನಡೆಸಬೇಕು, ನಮ್ಮ ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯನ್ನ ನಿಮ್ಮ ಆಚಾರ ವಿಚಾರಗಳನ್ನು ನೋಡಿದಾಗ ಏನಿಸುತ್ತೆ ಅಂದ್ರೆ ಈ ನಿಮ್ಮ ಸಿಗರನಹಳ್ಳಿಯ ಒಂದು ಸಾಮಾನ್ಯವಾದ ಮಣ್ಣಲ್ಲ. ಹಿಂದಿನ ಎಷ್ಟೋ ಜನ ಯೋಧರುಗಳು ನಿಮ್ಮ ಹಿಂದಿನ ತಲೆಮಾರಿನಲ್ಲಿ ಎಷ್ಟೋ ಜನ ಯುದ್ಧ ಮಾಡಿ ಸೈನಿಕರಾಗಿ ತಮ್ಮ ರಕ್ತವನ್ನು ಚೆಲ್ಲಿ ಈ ಭೂಮಿಯನ್ನು ಉಳಿಸಿಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಬಾಣದೇವರುಗಳು ನಿಮ್ಮ ಏನು ಹರಿಯ ದೇವರುಗಳನ್ನೆಲ್ಲ ನೋಡಿದಾಗ ನೀವೆಲ್ಲ ವೀರ ದೇವರುಗಳು, ಎಲ್ಲವೂ ಮೊದಲುಕೊಂಡು ಕೂರುವ ದೇವರುಗಳಲ್ಲ. ನೀವು ಬಂದರೆ ನಾನು ನಿನ್ನನ್ನು ಸಿಡಿಬಿಡ್ತೀನಿ, ನನ್ನ ಧರ್ಮದ ತಂಟೆಗೆ ಬಂದರೆ ನಾನು ನಿನ್ನ ರಕ್ಷಿಸ್ತೇನೆ ಅಂತ ಹೇಳುವ ದೇವತೆಗಳನ್ನು ನೀವು ಆರಾಧನೆ ಮಾಡ್ತಿದ್ದೀರಿ. ನೀವು ಆರಾಧನೆ ಮಾಡುವ ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಧರ್ಮವನ್ನು ನೀವು ರಕ್ಷಣೆ ಮಾಡಲೇಬೇಕು. ಇಲ್ಲದಿದ್ದರೆ ಇನ್ಯಾರೋ ಒಂದು ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನೆಲ್ಲ ತುಂಡು ತುಂಡು ಮಾಡಿ ನಿಮ್ಮನ್ನೆಲ್ಲ ಸ್ವಾರ್ಥಕ್ಕೆ ಛಿದ್ರ ಮಾಡಿಬಿಡ್ತಾರೆ. ಈ ಸ್ಥಿತಿಯನ್ನ ನಾವು ಅವಕಾಶ ಮಾಡಿಕೊಡಬಾರದು. ಇದೇ ರೀತಿಯಾಗಿ ನಾವೆಲ್ಲ ಏಕವಾಗಿ ಮುಂದುವರಿಯೋಣ. ಮತ್ತೆ ಪದೇ ಇಂತಹ ಜಗನ್ಮಾತೆಯ ಸೇವೆಯನ್ನ ನಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೋ, ನೀವು ಯಾವುದೋ ಕಾಶಿ ಕಲಿಸಿ ಎಲ್ಲೂ ಹೋಗ್ಬೇಕಾಗಿಲ್ಲ. ಇಲ್ಲಿ ಮುಂದೆ ಅಮ್ಮನವರು ಉಳಿಸುವ ದುರ್ಗಾಪರಮೇಶ್ವರಿ ರೂಪದಲ್ಲಿ ಎಲ್ಲಾ ದೇವತೆಗಳಲ್ಲಿ ಅವಳು ಬಂದಿದ್ದಾರೆ. ಇಲ್ಲಿ ಸಾಕ್ಷಾತ್ ಪರಮೇಶ್ವರನ ವಾಹನ ನಂದೀಶ್ವರ ಇಲ್ಲಿ ಬಂದು ಕೂತಿದ್ದಾನೆ. ಈ ಜಾಗಕ್ಕೆ ಒಂದು ಪ್ರಾರ್ಥನೆ ಮಾಡಿ, ಅಮ್ಮನವರ ಹತ್ರ ಪ್ರಾರ್ಥನೆ ಮಾಡಿ, ಸುತ್ತಮುತ್ತ ಎಲ್ಲಾ ದೇವತೆಗಳು ನಿಮಗೋಸ್ಕರ ಮೇಲಿಂದ ಕೆಳಗೆದ್ದು ಬಂದಿದ್ದಾರೆ. ಅವರನ್ನ ಚೆನ್ನಾಗಿ ನಡೆಸಿಕೊಳ್ಳಿ, ಅವರಿಗೆ ಚೆನ್ನಾಗಿ ನಡ್ಕೊಳ್ಳಿ. ನಿಮ್ಮ ಆಚರಣೆಗಳನ್ನ ಯಾವತ್ತೂ ಬಿಡಬೇಡಿ ಅಂತ ಹೇಳ್ತಾ, ಮತ್ತೆ ಈ ಊರಿನಲ್ಲಿ ಮಳೆ ಬೆಳೆ ಸುದೀಕ್ಷವಾಗಿರಲಿ. ಯಾರ್ಯಾರ ತೋಟ ಗದ್ದೆಗಳು ಯಾರ್ಯಾರ ಮನೆಯಲ್ಲಿ ಏನೇನು ತೊಂದರೆಗಳಿದೆಯೋ ಅವೆಲ್ಲ ಇವತ್ತಿಗೆ ನಿವಾರಣೆ ಆಯಿತು. ನೀವು ಅಲ್ಲಿಂದ ಅಮ್ಮನವರ ಜೊತೆ ಬರ್ತಾ ಮಳೆ ಬಂತು, ನಿಮ್ಮ ಪಾಪಗಳಿಂದ ತೊಳೆದು ಹೋಯಿತು. ಅಮ್ಮನವರ ಮುಂದೆ ಹೆಜ್ಜೆ ಹಾಕಿದ್ರಿ, ನಿಮ್ಮ ಕರ್ಮಗಳೆಲ್ಲ ಹೆಜ್ಜೆ ಜೊತೆ ಕುಳಿದು ಹೆಜ್ಜೆ ಹಾಕಿ ಕುಳಿದಿದ್ದು ಏನ್ ಅರ್ಥ ಅಂದ್ರೆ ನಿಮ್ಮ ಮಾಡಿದ ಪಾಪಗಳು ಪುಣ್ಯಗಳು, ನಿಮ್ಮ ಮೇಲೆ ಯಾರ್ಯಾರೋ ಮಾಡಿದ ದೃಷ್ಟಿ, ನಿಮ್ಮ ಮೇಲೆ ದೋಷ, ಯಾರೋ ಮಾಡಿದ ಕೆಡುಕು ವಾಮಾಚಾರ ಇತ್ಯಾದಿಗಳನ್ನೆಲ್ಲ ಅಮ್ಮನವರು ಕುಳಿದು ಬಿಟ್ಟು ಇವತ್ತು ನಿಮ್ಮ ಹತ್ರ ಬಂದಿದ್ದಾಳೆ. ಎಲ್ಲ ನಿವಾರಣೆ ಆಯಿತು ಇವತ್ತಿಗೆ. ಅಮ್ಮನವರ ಸನ್ನಿಧಿಯಲ್ಲಿ ನಾಮಸ್ಮರಣೆ ಮಾಡಿ ಇನ್ನೂ ಶುದ್ಧವಾಗಿದ್ದೇವೆ. ಇವತ್ತು ಏನು ಪುಣ್ಯವನ್ನು ನೀವು ಸಂಪಾದನೆ ಮಾಡಿದ್ದೀರೋ ಅದು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಲೆಮಾರುಗಳಿಗೆ ಚೆನ್ನಾಗಿ ಆಗಲಿ. ಅಮ್ಮನವರು ಮತ್ತೆ ಬಸವೇಶ್ವರ ಸ್ವಾಮಿ ಮತ್ತೆ ಎಲ್ಲ ದೇವತೆಗಳು ಈ ಊರನ್ನ ಚೆನ್ನಾಗಿ ರಕ್ಷಣೆ ಮಾಡಿ ಅದರಿಂದ ಇದೊಂದು ವಿಷಯವಾಗಿ ನಮ್ಮ ಹಿಂದೂ ಧರ್ಮ, ಸಿಗರನಹಳ್ಳಿಯ ಧರ್ಮ, ಹರಿಹರಪುರ ಧರ್ಮ ಮತ್ತು 7 ಹಳ್ಳಿಗಳ ಧರ್ಮ, ಅದರಿಂದ ಭಾರತ ಧರ್ಮ ರಕ್ಷಣೆ ಆಗಲಿ. ಎಲ್ಲರೂ ಏಕತ್ರವಾಗಿ ಇರುವಾಗಿ ಭಗವತಿ ಅನುಗ್ರಹ ಮಾಡಿ ಮತ್ತೆ ಸೇವೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾತನ್ನ ಮುಕ್ತಾಯ. ಇಂದಿರಾ ರಮಣ ಗೋವಿಂದ ಬಸವೇಶ್ವರ ಮಹಾರಾಜ ಕಿ ದುರ್ಗಾ ಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ ಗೋ ಮಾತಾ ಕಿ ವಂದೇ ಮಾತರಂ. ಸ್ವಾಮಿ ಅತೀತಾನಂದ ಮಾತ ಮಹಾಸ್ವಾಮಿಗಳ ಪಾದಗಳಿಗೆ ಶರಣಟ್ಟು. ಸ್ವಾಮೀಜಿ ಪಾದಕಟ್ಟು ನಮ್ಮಲ್ಲಿ ಚಿತ್ತರಿಸಿ ನಮ್ಮೆಲ್ಲರನ್ನು ಧನ್ಯರನ್ನಾಗಿ ಮಾಡಿದ್ದಾರೆ. ನಮ್ಮ ದರ್ಶನ ನಮಗೆ ಅತೀವ ಸಂತೋಷವನ್ನು ಮಾಡಿದ್ದೇವೆ. ನಮ್ಮ ಗ್ರಾಮಾಂತರ ಮೂಲಗಳನ್ನು ನಡೆಸಿ ಸನಾತನ ಧರ್ಮದ ರಕ್ಷಣೆ, ಗ್ರಾಮದ ಆಚರಣೆ ಮತ್ತು ಶ್ರೇಷ್ಠವಾಗಿ ನಮ್ಮಲ್ಲಿ ತಾವೇನು ಮಾಡಲಿ ಸಭೆಯಲ್ಲಿ ಗಮನಿಸಿಕೊಳ್ಳಿ. ಏನೋ ಬಾಣದೇವರು ಮತ್ತು ಹೊರಗೇರಿಯಲ್ಲ ಒಂದು ದಾಸ ಪರಂಪರೆ ಪುರಾತನ ಕಾಲದಿಂದ ನಮ್ಮ ಪೂರ್ವಜರ ಕಾಲದಿಂದ ಹಚ್ಕೊಂಡಿರೋದು ಮತ್ತು ತಾವು ಸಂತೋಷಪಡಿದ್ದೀವಿ. ಮತ್ತು ಅವರು ಯಾವುದೇ ನಿಷ್ಕಳಂಕವಾಗಿ ಯಾವುದೇ ತೊಂದರೆ ಅಚಾನಕವಾಗಿ ಮನವರಿಕೆ ಹೋಗಿ ಅಂತ ಆಶೀರ್ವಾದ ಮಾಡಿದ್ದೀವಿ.
ಹಾಗೂ ಮತ್ತು ಗ್ರಾಮದ ಎಲ್ಲ ಸೌಹಾರ್ದವಾಗಿ ಇವರಿಗೆಲ್ಲ ಸೌಹಾರ್ದಗಳು ಶ್ರೇಯಸ್ಸುಂಟಾಗಲಿ ಅಂತ ಆಶೀರ್ವದಿಸಿದ್ದೀವಿ. ನಮ್ಮ ಆಶೀರ್ವಾದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ನಮಗೆ ಚಂದ್ರಗಣಿ ತಮ್ಮ ಆಶೀರ್ವಾದ ನಮ್ಮ ಗ್ರಾಮದ ಮೇಲೆ ಮತ್ತು ನಮ್ಮ ನೆರೆಹೊರೆಯ ಎಲ್ಲ ಜನರ ಮೇಲೆ ಸದಾ ನಿರಂತರವಾಗಿ ತಮ್ಮ ತಪಶಕ್ತಿಯ ಎಲ್ಲರನ್ನು ಆಶೀರ್ವದಿಸಿ ನಮಗೆ ನಾವೆಲ್ಲ ಸದಾ ಚೆನ್ನಾಗಿ ಚಂದ್ರಗಳಾಗಿತ್ತು ಅಂತ ಹೇಳ್ತಾ ನಮ್ಮ ಗ್ರಾಮದ ಪರವಾಗಿ ಗ್ರಾಮದ ಪರವಾಗಿ ತಮ್ಮ ಗೌರವ ಸಮರ್ಪಣೆ ಮಾಡ್ತೀವಿ. ತಮ್ಮ ಸಂಕಲ್ಪ ಬಗ್ಗೆ नमस्ते अस्तु भगवन् विश्वेश्वराय महादेवाय स्वयं भटाय त्रिपुरं भटाय त्रिकाग्नि आराय नीलकण्ठाय सत्यजयाय सर्वेश्वराय सदाशिवाय श्रीमन्महादेवाय नमः। शुद्ध सत्वा ते ब्रह्मलोके पुरान्तकाले पुरामृतात् परिमुच्यन्ते सर्वे दग्धं पापं परमेश्वभूतं यत्पुण्डरीकं पुरमद्य सद्गस्तं तत्रापि मङ्गलं विशोकस्तस्मिन् निरन्तस्तदुपासितव्यं यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिरेनस्य परस्वमहेश्वरः। गुरुदेवो महादेवो गुरुदेवो शिवः गुरुदैवात् परं नास्ति तस्मै श्री गुरवे नमः। अवाचात्मस्वरूपाय शिवभावप्रदायिने नमः सद्गुरुनाथाय शरत्तरब्रह्मणे नमः। ओम चिदंबर नमस्ते स्तो चिंतितार्थ प्रदायिने औदुंबर सदा वासा चिदंबर नमोस्तुते। ಇವತ್ತು ಅಮ್ಮನವರು ನಿಮ್ಮ ಊರಿಗೆ ಬಂದಿದ್ದಾರೆ. ಇದೆಲ್ಲವೂ ಶಾಶ್ವತವಾಗಿ ಈ ಊರಿನಲ್ಲಿ ಇರಬೇಕು ಅಂತ ಹೇಳಿ ಅಮ್ಮನವರ ಒಂದು ಭಾವಚಿತ್ರವನ್ನ ಹರಿಹರಪುರದ ಎಲ್ಲ ಭಕ್ತರು ಸಿಗರನಹಳ್ಳಿಗೆ ಮತ್ತೆ ಈ ಊರಿನ ಪಟೇಲರಿಗೆ ಊರಿನ ಪರವಾಗಿ ಸಮರ್ಪಣೆ ಮಾಡುತ್ತಿದ್ದಾರೆ. ಹೀಗೆ ನಡೆಸಿ ಶಾಲು ಇಲ್ಲೋಡಿ ಅಣ್ಣ ಹತ್ರ ಹೋಗಿ ಕ್ರಾಸ್ ಆಗಿ ನಿಂತ್ಕೊಳ್ಳಿ. ಕ್ರಾಸ್ ಆಗಿ ಬಂತ